ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಾನು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಬಿಡದಿ ಟೌನ್ಶಿಪ್ನ ಸ್ವಾಧೀನಕ್ಕೆ ತಗೋಬೇಕು ಅಂತ ಏನು ಇವರು ಹೋರಾಟ ಮಾಡ್ತಾಯಿದ್ದಾರೋ, ಸ್ವಾಧೀನ ತಗೊಳ್ಳೋಕ್ಕೆ ಹೋರಾಟ. ಏನಿದು ಡಿ ಕೆ ಶಿವಕುಮಾರ್ ಅವರು ಒಬ್ಬರ ಮುಖ್ಯಮಂತ್ರಿ ಆದವರು ಸೌಜನ್ಯದಿಂದ ಕೆಲಸ ಮಾಡಿದ್ರೆ ಎಲ್ಲ ಸರಿಯಾಗತ್ತೆ. ಆದರೆ ಇವಾಗ ಇವರು ಕ್ಯಾಬಿನೆಟ್ ಬೇರೆ ರಚನೆ ಮಾಡ್ತೀನಿ ಅಂತೇಳಿ ದಿಲ್ಲಿಗೆ ಹೋದವರು ದಿಲ್ಲಿಯಿಂದ ಬಂದಿಲ್ಲ ಇನ್ನು. ಅದರಲ್ಲಿ ಮೂರನೇದಾಗಿ ಇನ್ನೊಂದೇನಪ್ಪ ಹಂಗಂತಂದರೆ ಬಿ ಜೆ ಪಿಯವರು ಮಾತ್ರ ಆರ್ ಅಶೋಕು, ವಿಜಯೇಂದ್ರ ಮತ್ತು ಇವರು ಫ್ರೀಡಮ್ ಪಾರ್ಕಲ್ಲಿ ಟೌನ್ಶಿಪ್ ವಿರೋಧವಾಗಿ ಚಳವಳಿ ಮಾಡ್ತಾಯಿದ್ದಾರೆ. ಟೌನ್ಶಿಪ್ ಮಾಡ್ತಾ ಇರೋದು ಸರಿಯಾದ ಕ್ರಮವಲ್ಲ ಅಂತ ಅದೇನೇ ಹೇಳ್ತಾರಲ್ಲ, ಹಂಗೆ ತಿಂಗಳಾನುಗಟ್ಟಲೆ ನಡೆತು. ಅಲ್ಲೆಲ್ಲ ಒಂದಿನ ಕಂಡುಕೊಂಡ್ರು, ಇನ್ನೊಂದು ದಿನ ಕಂಡ್ರು, ಮೂರನೇ ದಿವಸಕ್ಕೆ ಇಲ್ಲಿ ಟೌನ್ಶಿಪ್ಪಲ್ಲಿ ಬಂದಿದ್ದಾರೆ ಏನು ಫ್ರೀಡಮ್ ಪಾರ್ಕ್ಗೆ ಬಿ ಜೆ ಪಿಯವರು ಎಲ್ಲೋ ಡಿ ಕೆ ಶಿವಕುಮಾರ್ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡವ್ರೆ ಅಂತ ನನಗೆ ಅನಿಸ್ತಾ ಇದೆ. ಡಿ ಕೆ ಶಿವಕುಮಾರ್ ಇವಾಗ ಟೌನ್ಶಿಪ್ನ ವಶಪಡಿಸ್ಕೊಳ್ಳಲ್ಲ, ಯಾರು ಇಚ್ಛೆ ಇದೆಯೋ ಅವ್ರು ಮಾತ್ರ ಕೊಡಿ ಹಿಂಗಂತ ಹೇಳ್ತಾ ಇದ್ದಾರೆ. ಅಳುತ್ತಾ ಅಂದರೆ ಅವ್ರ ಮುಖ ನೋಡಬೇಕು, ಆ ಭಾವನೆಗಳು ನೋಡಬೇಕು. ಅಲ್ಲ, ಮುಖ್ಯಮಂತ್ರಿ ಇಷ್ಟು ಹೀನವಾಗಿ ಯೋಚನೆ ಮಾಡ್ತಾರೆ ಹೆಂಗಂತಂದರೆ, ಎಲ್ಲಿ ಏನು ಕಳೆದೋಗ್ಬಿಡ್ತೋ ನನಗೆ ತಲೆ ಮೇಲೆ ಏನೋ ಬೆಟ್ಟ ಬಿದ್ದಂಗೆ ಮಾತಾಡ್ತಾರೆ ಹೆಂಗಂತಂದರೆ, ಮುಖ್ಯಮಂತ್ರಿಯ ಗುಣ ಎಷ್ಟು ಮಟ್ಟಿಗಿದೆ ಅಂತ ನೋಡ್ಕೊಳ್ಳಿ. ಅದು ನೋಡೋಕ್ಕೆ ನಮಗೆ ನಾಚಿಕೆ. ನನ್ನನ್ನು ಜೈಲಿಗೆ ಹಾಕಬೇಕು ಅಂತ ಇದ್ದಾರೆ. ಯಾಕಪ್ಪ ನಿನ್ನನ್ನು ಜೈಲಿಗೆ ಹಾಕಬೇಕು ಅಂತಾರೆ? ಯಾರು ಹಾಕಬೇಕು ಅಂತ ಇರ್ತಾರಪ್ಪ? ಅದು ನೇರವಾಗಿ ಹೇಳಪ್ಪ, ಇಂಥವರೇ ಮಾಡಿದ್ರು ಹಿಂಗೆ ಹೆಂಗಂತ. ಏನು ಅವಮಾನ ಆಗ್ಬಿಡೋದೇನಿದೆಯಪ್ಪ? ನೀನು ಮುಖ್ಯಮಂತ್ರಿ ಆದರೆ ಯಾರಿಗೂ ಸಹಿಸ್ಕೊಳಕ್ಕಾಗಲ್ವಾ? ಏನು ಯಾರಪ್ಪನ ಆಸ್ತಿ ಅದು? ನಿಮ್ಮಪ್ಪನ ಆಸ್ತಿನ ಇಲ್ಲ ಅವರಪ್ಪನ ಆಸ್ತಿನ? ಯಾರ್ದು ಇಲ್ವಲ್ಲ, ಅದು ಸರ್ಕಾರದ್ದು, ಸಾರ್ವಜನಿಕರ ಸೊತ್ತು. ಅದು ಮುಖ್ಯಮಂತ್ರಿನ ಪದವಿ. ಅದನ್ನು ನಿನಗೆ ಸಿಕ್ಬಿಡ್ತು ಅಂತ ದಕ್ಕಿಸ್ಕೊಳಕ್ಕಾಗದೆ ಏನಾದ್ರು ಅಳ್ತಾರ ಅವರು? ತಡ್ಕೊಳಕ್ಕಾಗಲ್ವಂತೆ. ಏನು ಒಳ್ಳೆ ಗೋಲಿ ಆಟ ಆಡೋ ಹುಡುಗರು ಹೇಳ್ತಾರೆ ಗೊತ್ತಾ? ಗೋಲಿ ಆಡೋರು ಹಿಂಗೆ ರೀ. ಇವರೇ ಶಿವಕುಮಾರ್ ಅವರೇ ಹೇಳೋದು, ಗೋಲಿ ಕಿತ್ಕೊಂಡ್ರೆ ನಾ ಗೆದ್ದುಬಿಟ್ಟೆ ಅಂತ ನಿಂಗೆ ಹೊಟ್ಟೆ ಉರಿ ಬಂದ್ಬಿಟ್ಟೈತೆ ಹೆಂಗಂತ ಕೂಗ್ಕತ್ತಾ ಇರ್ತವೆ ಮಕ್ಕಳು. ಹಂಗಾಯ್ತು ಇದು ಕತೆ. ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಇವರ ಮಾತುಗಳನ್ನೆಲ್ಲ ದೊಡ್ಡವ್ರು ಆಡೋ ಮಾತಲ್ಲ. ನಿನಗೇನೋ 50-60 ವರ್ಷ ಆಯ್ತಪ್ಪ. 60 ವರ್ಷ ಆಗಿ ಇನ್ನೂ ಈ ಥರದ ಸಣ್ಣ ಮಗು 8 ವರ್ಷದವನೋ 9 ವರ್ಷದವನೋ ಹೇಳೋನಂಗೆ ಹೇಳ್ತಾ ಇದ್ದೀಯ ಅಂದರೆ ನೀನು ಮುಖ್ಯಮಂತ್ರಿ ಯಾವುದರಿಂದ ಸಹಿಸ್ಕೊಳ್ಳೋಕೆ ಆಗೋಲ್ಲ ಅಂದರೆ ಇಷ್ಟು ದಿವಸ ನೀನು ಸಹಿಸ್ಕೊಂಡಿರ್ಲಿಲ್ವ? ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಹಂಗೇ ಸಹಿಸ್ಕೊಂಡಿರ್ತಾರೆ ಅವರು. ಅದೇನಂತ ದೊಡ್ಡ ವಿಷಯ ಏನಲ್ಲ. ಅರ್ಥ ಆಯ್ತಾ? ಮತ್ತು ಇನ್ನೊಂದೇನಪ್ಪ ಹಂಗಂತಂದರೆ, ಬಿಡದಿ ಟೌನ್ಶಿಪ್ದಿರಲಿ, ಈಗ ಮಂತ್ರಿಮಂಡಲ ಎಲ್ಲಿವರೆಗೆ ಬಂತು? ಕುಮಾರಸ್ವಾಮಿ ಶಿವಕುಮಾರ್ ಅವರೇ, ಮಂತ್ರಿಮಂಡಲ ಎಲ್ಲಿಗೆ ಬಂತು? ಏನು ನಿಮ್ಮ ಲೀಡ್ರ್ಗಳೆಲ್ಲ ಏನು ಹೇಳಿದ್ರು? ಯಾಕೆ ಹಂಗೆ ತಟಸ್ಥ ಆಗೋಯ್ತು? ಇನ್ನೂ 2 ವಾರ 3 ವಾರ ಇಲ್ಲ ಈ ತಿಂಗಳೇ ತುಂಬೋಯ್ತದ ಆಷಾಢ ಅಂತ. ನಾನು ನೆನ್ನೆನೇ ಹೇಳಿದ್ದೆ ಆಷಾಢ ಅಂತ ಪೋಸ್ಟ್ಪೋನ್ ಆಯ್ತದೆ ಅಂತ. ಪೋಸ್ಟ್ಪೋನ್ ಆಯ್ತಲ್ಲ, ಅರ್ಥ ಆಯ್ತಾ ಹೇಳಿದ್ದು? ಇದು ಜನರ ನಾಡಿ ಮಿಡಿತನೀಗ ನೀವು ತಿಳ್ಕೊಂಡೇ ಇಲ್ಲ. ನಿಮಗೆ ಮತ್ತೆ ಜಲ್ದಿ ಮಾಡೋಣ, ಎಲ್ಲರನ್ನೂ ಅಧಿಕಾರಗಳಿಗೆ ಹಂಚ್ಕೊಂಡು ಕೆಲಸ ಮಾಡೋಣ ಅನ್ನೋ ಭಾವನೆ ಇಲ್ಲ. ಫಸ್ಟ್ ಆಫ್ ಆಲು ಆ ಭಾವನೆಗಳಿತ್ತು ಅಂತಂದರೆ ಹಂಚ್ಕೊಂಡು ಕೆಲಸ ಅನ್ನೋ ಭಾವನೆಗಳಿತ್ತು ಅಂದರೆ ಎಲ್ಲ ಕೆಲಸಗಳಾಯ್ತವೆ. ನಿಮಗೆ ಭಾವನೆಗಳೇ ಇಲ್ಲ ಹಂಗಂದರೆ ಹೆಂಗಾಗತ್ತೆ ಇದು? ಹೇಳಿ, ಯಾವ ರೀತಿ ಆಗುತ್ತೆ? ನೀವು ಭಾವನೆನೇ ಇಲ್ಲಪ್ಪ ಫಸ್ಟ್ ಆಫ್ ಆಲು. ಯಾರಿಗೆ? ಡಿ ಕೆ ಶಿವಕುಮಾರ್ಗೆ. ಎಲ್ಲರಿಗೂ ಅಧಿಕಾರ ಹಂಚಬೇಕು ಅನ್ನೋದೇನು ಅಷ್ಟು ಸುಲಭವಾದ ಮಾತಲ್ಲ. ಅರ್ಥ ಆಯ್ತಾ? ಅದು ಧಾರಾಳವಾಗಿ ಬರಬೇಕಾದಂಥ ವಿಷಯಗಳು. ಧಾರಾಳವಾಗಿ ಬಾಪ ಬನ್ರಯ್ಯ, ನಾನು ಬರ್ತೀನಿ, ನೀವು ಬನ್ನಿ, ನೀವು ಒಂದೊಂದು ಸೀಟಲ್ಲಿ ಕೂತ್ಕೊಳ್ಳಿ,
ನಿಮ್ಮ ಕೈಯಲ್ಲಾಗಿದ್ದ ಕೆಲಸ ನೀವು ಮಾಡಿ, ನಮ್ಮ ಕೈಯಲ್ಲಾಗಿದ್ದು ನಾವು ಮಾಡ್ತೀವಿ ಅಂತ ಹೇಳ್ಕೊಂಡು ಖುಷಿಯಾಗಿ ಮಾಡೋವಂಥ ಮಂತ್ರಿಮಂಡಲದ ಕೆಲಸನೀಗ ಬದಿಗೆ ಒತ್ಬಿಟ್ಟು ನನ್ನ ಯಾರೋ ಹೈಕಮಾಂಡ್ ಇಲ್ಲ, ನನಗೆ ಆ ಕಮೆಂಡ್ ಇಲ್ಲ, ಈ ಕಮೆಂಡ್ ಇಲ್ಲ ಅಂತ ದಿನ ತುಂಬಿಸ್ತಾ ಇದ್ದೀರಲ್ಲ. ಆ ಹಿಂದೆ ನಿಮ್ಮ ಹಿಂದೆ ಅಲಿತಾ ಇರ್ತಕ್ಕಂಥ ಎಮ್ ಎಲ್ ಎಗಳು, ಎಂ ಪಿಗಳಿಗೆ, ಇವ್ರುಗಳಿಗೆ ಎಲ್ಲ ಏನಾಗಬೇಕು ಅವ್ರಿಗೆ? ಅವ್ರು ಹೇಳೋಂಗಿಲ್ಲ, ಅನುಭವಿಸೋಂಗಿಲ್ಲ, ಸುಮ್ಮನೆ ನಿಮ್ಮ ಹಿಂದೆ ಮಾತ್ರ ಸುತ್ತಾ ಇರಬೇಕು. ಇದು ನಿಮ್ಮ ಕಾರ್ಯಕ್ರಮ ಡಿ ಕೆ ಶಿವಕುಮಾರ್ ಅವರೇ. ಅದರಲ್ಲಿ ಬಂದು ಇಲ್ಲಿ ರೈತರಿಗೆ ಬಿಡದಿನಲ್ಲಿ ಹೋಗಿ ಮಾತಾಡೋ ಅಷ್ಟು ಸೌಜನ್ಯನೂ ಇಲ್ಲ. ನಿಮ್ಮ ಅಧಿಕಾರಿಗಳಿಗಂತೂ ಇದ್ದಿದ್ದೂ ಇಲ್ಲ. ಅವರಾದ್ರೂ ನೀವು ಮಾತಾಡದೆ ಹೋದ್ರೆ ಹೋಗಲಿ ಬಿಡಿ ಸರ್, ನಾವು ಮಾಡ್ತೀವಿ, ಒಂದು ಮೀಟಿಂಗ್ ಮಾಡುವ, ಎಲ್ಲರನ್ನೂ ಕರ್ಸೋಣ, ಸಹನೆಯಿಂದ ಇದನ್ನು ಮಾಡಿ ಕಾರ್ಯಕ್ರಮನೀಗ ಯಶಸ್ವಿಗೊಳಿಸೋಣ ಹಂಗಂತ ಏನಾದ್ರು ಯೋಚನೆ ಮಾಡಿದ್ದೀರಾ? ಅದೂ ಇಲ್ಲ. ನಿಮ್ಮ ಅಧಿಕಾರಿಗಳಿಗೂ ದಿಕ್ಕು ದೆಸೆ ಏನೂ ಇಲ್ಲ, ನಿಮಗೆ ಇದ್ದಿದ್ದೂ ಇಲ್ಲ. ಮುಖ್ಯಮಂತ್ರಿಗಳಿಗೆ ಎಲ್ಲ ಪತ್ರಕರ್ತರು, ಎಷ್ಟು ಜನ ಪತ್ರಕರ್ತರು ಹೋಗಿದ್ರು ಬಿಡದಿಗೆ? ಯಾವುದೂ ಇಲ್ಲ. ಯಾರೋ ಒಂದು 3-4 ಜನ ಹೋಗಿದ್ರು ಅಷ್ಟೇ. 40 ಪತ್ರಿಕೆ ಅವೆ. 40ರಲ್ಲಿ 3-4 ಜನ ಹೋದರೆ ಬಿಡದಿದ್ದು ಸಮಸ್ಯೆ ಬಗೆಹರಿತದೆ. ಎಲ್ಲ ಕಾಂಗ್ರೆಸ್ಗೆ ಪರ ಆಗಿರ್ತಕ್ಕಂಥವ್ರು ಇವರು. ಕಾಂಗ್ರೆಸ್ನವ್ರು ಎಲ್ಲ ಕೊಟ್ಟವ್ರೆ ಈ ಪತ್ರಕರ್ತರಿಗೆಲ್ಲ, ಈಸ್ಕೊಂಡು ಆರಾಮಾಗಿದ್ದರು. ಯಾರು ಹೋಗಿ ಮಾಡಿದ್ರು? ಯಾವುದೋ ಒಂದು 2-3 ಪತ್ರಿಕೆ ಹೋಯ್ತು, ಹೌದಾ ಅಂದ್ಕೊಂಡು. ಅದು ಏನು ಹೆಸರಿಗೆ ಬೇಡದಿರೋ ಪತ್ರಿಕೆಗಳು ಹೋಗಿದ್ದವು. ಏನೂ ಇಲ್ಲ. ಆ ರೈತರಿಗೆ ಸಪೋರ್ಟೇ ಕೊಡಲಿಲ್ಲ ಪತ್ರಕರ್ತರು. ಇವರಂಥ ದುರ್ದೈವ ಪತ್ರಕರ್ತರು ಇವರು. ದುರ್ದೈವ. ಎಂಥ ಜನರನ್ನೀಗ ಸೃಷ್ಟಿ ಮಾಡಿಬಿಟ್ಟವನೇ ನಮ್ಮ ನಾಡಿಗೆ ಹೆಂಗಂತಂದರೆ ಭಯಂಕರ. ಅದರಲ್ಲಿ 2ನೇದಾಗಿ ನಮ್ಮ ಇವರು ಯಾರೋ BJP ಅವರು ಇದ್ದಿದ್ದೂ ಹೋಗಲಿಲ್ಲ. ಯಾರ್ಯಾರು ಎಷ್ಟೆಷ್ಟಕ್ಕೆ ಸೇಲ್ ಆಗಿಬಿಟ್ರೋ ಗೊತ್ತಿಲ್ಲ. ಅವನು ಖರೀದಿ ತಗೊಂಬಿಟ್ಟ. ಏನೋ ಒಂದಷ್ಟು ಕೊಡ್ತೀನಪ್ಪ, ನೀವು ಯಾರು ಬಾಯಿ ಬಿಡ್ಕೊಬೇಡಿ ಹಿಂಗಂತ. ಯಾರೂ ಬಾಯಿ ಬಿಡ್ಕೊಳ್ಳೇ ಇಲ್ಲ. ಅವ್ರ ಹಠದಿಂದ ಅವರೇ ಗೆದ್ದರು ಅನ್ನಂಗಾಗಿದೆ ಈಗ. ಯಾರ್ದು? ರೈತರೇ ತಮ್ಮ ಸ್ವಂತ ಇಚ್ಛೆಯಿಂದ ಹಠದಿಂದ ಗೆದ್ದಿರ್ತಕ್ಕಂಥದ್ದು. ಇದರಲ್ಲಿ ಯಾರ್ಯಾರಿಗೂ ಕ್ರೆಡಿಟ್ ಇಲ್ಲ. ಕುಮಾರಸ್ವಾಮಿ ಅವರೊಂದಷ್ಟು ಮಾತಾಡಿದ್ದಾರೆ ಬಿಟ್ಟರೆ, ಕುಮಾರಸ್ವಾಮಿ ಮತ್ತು ಎಚ್ ಡಿ ದೇವೇಗೌಡರು ಎಂಟ್ರಿ ಆಯಿದ್ರು ಅಂತ ಗೊತ್ತಾಗಿದ್ದ ತಕ್ಷಣವೇ ಈಯಪ್ಪ ಕೈ ಬಿಡ್ತೀನಿ, ಮುಂದಿನ ದಿನಗಳಲ್ಲಿ ನೋಡೋಣ, ನಾನೀಗ 4 ಗ್ರಾಮಗಳೀಗ ವಶಪಡಿಸ್ಕೊತೀನಿ. ಹಂಗೂ ಅದನ್ನೇನೋ ತಾಳ್ಮೆಯಾಗಿ ಕೂತ್ಕೊಂಡು ಅದನ್ನೀಗ ವಿಮರ್ಶೆ ಮಾಡಿ ಮತ್ತೆ ಮಾಡೋಣ, ಏನಾಯಿತು ಎತ್ತ ಏನೂ ಇಲ್ಲ. ಅರ್ಥ ಆಯ್ತಾ? 4 ಇದನ್ನೀಗ ಮಾಡಿದ್ಮೇಲೆ ಅಕ್ಯುಪೇಷನ್ ಆದಮೇಲೆ ಇನ್ನೇನಿದೆ? ನಿಂದೆ ಗೆದ್ದುಬಿಡ್ತಪ್ಪ ಡಿ ಕೆ ಶಿವಕುಮಾರ್, ನೀನೇ ಗೆದ್ದೆ. ಇನ್ನು ಬಾಕಿ ಇನ್ನೊಂದು 5 ಹಳ್ಳಿಗಳ, ಎಷ್ಟು 9 ಹಳ್ಳಿಗಳೈತಾ? 9 ಗ್ರಾಮ ಪಂಚಾಯತಿಗಳ, 9ರಲ್ಲಿ 5 ಗೆದ್ದುಬಿಟ್ಟಿದೀಯ. ಇನ್ನು 4 ತಾನೆ, ಏನೂ ಮಾಡೋಕ್ಕಾಗಲ್ಲ ಬಿಡು. ಅವ್ರದ್ದೇ ರಾಜಭಾರ, ಅವ್ರದ್ದೇ ಇದು ಆಳ್ವಿಕೆ. ಇವತ್ತೆಲ್ಲ ನಾಳೆ ಅವ್ರನ್ನು ನೀನು ಕೊಟ್ಬಿಟ್ಟು ಹೋಯ್ತಾರೆ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಯಾಕೆ ಹೇಳು? ನೀನು ಎದೆ ಮೇಲೆ ಕೂತಿದೀಯಲ್ಲ ಹೋಗಿ, ರೈತರ ಎದೆ ಮೇಲೆ ಕೂತ್ಕೊಂಡು ನೀನು ಈ ದಬ್ಬಾಳಿಕೆ ಮಾಡ್ತಾ ಇದೆಯಲ್ಲ, ಸರಿಯಾದ ಕ್ರಮನ ಇದು ಡಿ ಕೆ ಶಿವಕುಮಾರ್ ಅವರೇ? ಇಲ್ಲ, ನಾನು ಇಚ್ಛೆ ಇದ್ದರೆ ಮಾತ್ರ ಕೊಡಿ ಅಂತ ಹೇಳ್ತೀನಿ, ಇಲ್ಲ ಅಂದರೆ ಇಲ್ಲ ಹಂಗಂತ. ಅಲ್ಲ, ಅಲ್ಲಿ ದೇವೇಗೌಡರು ಅಲ್ಲಿ ಗಾಂಧಿ ಪ್ರತಿಮೆಯಲ್ಲಿ ಹೋಗಿ ನಾನು ಧರಣಿ ಮಾಡ್ತೀನಿ ಅಂತ ಹೇಳಿದ ಮೇಲೆ ನೀನು ಯೋಚನೆ ಮಾಡ್ತೀಯ ಹಂಗಂತಂದರೆ, ಆ ಹಳೆ ಅಷ್ಟು 83-84 ವರ್ಷದವರು ಬರಬೇಕು. 90 ಅವ್ರು ಬಂದು ನಿನಗೆ ಸ್ಟ್ರೈಕ್ ಮಾಡಬೇಕು ಅಲ್ವಾ? ಈ ರಾಜ್ಯ ಎಂಥ ಪರಿಸ್ಥಿತಿಗೆ ಬಂದಿದೆ ನೋಡ್ಕೊ. ಅಷ್ಟು ಲಕ್ಷಾಂತರ ಸಾವಿರಾರು ಜನ ರೈತರುಗಳು ಕೂಗಾಡಿದ್ದು, ಕಿಚ್ಚಾಡಿದ್ದು ನಿನ್ನ ಕಿವಿನೇ ಕೇಳಿಲ್ಲ. ಹಂಗಂದ್ರೆ ಕಿವಿಗೆ ಏನು ಹಾಕೊಂಬಿಟ್ಟಿದ್ಯಪ್ಪ? ಏನಾರು ಅದೇನೋ ಕಾಟನ್ ಐತಲ್ಲ, ಅದನ್ನೇನಾದ್ರು ಕಡ್ಡಿ ಹೋಗಿ ಸಿಕ್ಕೊಂಬಿಡ್ತಾ ಕ್ಲೀನ್ ಮಾಡೋಕ್ಕೆ ಹೋಗಿ? ಆವಾಗಿಂದ ನಿನ್ಗೆ ಸೌಂಡ್ ಕೇಳಲಿಲ್ಲ. ಹಂಗಾರೆ ಇಷ್ಟು ಜನ ಮಾತಾಡಿದ್ರು, ಇಷ್ಟು ಜನ ಇದಾಯಿತು ಅಂತ ಪೇಪರ್ನವ್ರು ಕೇಳಲಿಲ್ಲ ಬಿಡಿ. ಎಲ್ಲರೂ ಈ ಟಿ ವಿ ಮುಂದೆ ಕೂಗಾಡಿರೋದು ಬಿಟ್ಟರೆ ರೈತರ ಯಾರು ಹೋಗಿ ನಾನು ನನ್ನಿಂದಲೇ ಮೊದಲು ಅಂತಾರೆ. ಯಾರೂ ಹೋಗಲಿಲ್ಲ. ಏನೂ ಪ್ರೋಗ್ರಾಮ ಇಲ್ಲ ಟಿ ವಿಯವ್ರದ್ದು. ಪಬ್ಲಿಕ್ ಟಿ ವಿ ಅವ್ರದ್ದಾಗ್ಬೋದು, TV 9 ಆಗ್ಬೋದು, ಯಾವನವನು ಅಷ್ಟೇ. ಎಲ್ಲರೂ ಒಬ್ಬ
ಒಬ್ಬ ಪ್ರತಿನಿಧಿನೂ ಹೋಗಿ ಅಲ್ಲೇನು ಕೆಲಸ ಮಾಡಲೇ ಇಲ್ಲ. ಎಲ್ಲ ಅವ್ರಿಗವರೇ ಯಾರು ಬೈರಮಂಗಲ ರೈತರು ತಮ್ಮ ಹಠದಂತೆ ತಾವು ಸಾಧನೆ ಮಾಡಿಕೊಂಡು ಗೆದ್ದಿದ್ದಾರೆ ಹಂಗಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಇಷ್ಟು ಹೇಳಿ ನನ್ನ ಮಾತಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ. ನನ್ನ ಸಬ್ಸ್ಕ್ರೈಬ್ ಮಾಡಿ, ಮುಂದೆ ಹೋಗೋದಕ್ಕೆ ಒಂದು ಶೇರ್ ಮಾಡಿ.